ಬೆಳಗಾವಿ ಗ್ರಾಮೀಣದಲ್ಲಿ ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ತಮ್ಮ ಮತದಾನವನ್ನು ಮಾತನಾಡಿದ್ದಾರೆ ಪ್ರತಿಯೊಬ್ಬರು ವೋಟ್ ಮಾಡಬೇಕು ಅಂತ. ಇವತ್ತು ಮತದಾನ ಮಾಡಬೇಕು. ಇದು ನಮ್ಮ ಇಂಡಿಯನ್ ಸಿಟಿಜನ್ಶಿಪ್ ಪ್ರಕಾರ ಇದು ನಮ್ಮ ಕರ್ತವ್ಯ, ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಈ ದೇಶವನ್ನು ಕಟ್ಟಲಿಕ್ಕೆ ಪ್ರತಿಯೊಬ್ಬರು ಕೂಡ ಒಳ್ಳೆ ಒಂದು ಇಲೆಕ್ಷನ್ ಸಂದೇಶನ ಕೊಡಲಿಕ್ಕೆ, ಒಳ್ಳೆ ಸರ್ಕಾರ ರಚಿಸಲಿಕ್ಕೆ ಇವತ್ತು ಮತದಾನ ಮಾಡ್ಬೇಕಂತ ಹೇಳಿ ಬಹಳ ಒಳ್ಳೆ ಫೀಲಿಂಗ್ ಇದೆ. ಈ ಬಾರಿ 100ಕ್ಕೆ 100ರಷ್ಟು ಗೆಲ್ತೀವಿ ಅನ್ನೋ ವಿಶ್ವಾಸ ಇದೆ. ಬೆಳಗಾವಿ ಲೋಕಸಭೆಯಲ್ಲಿ, ಬೆಳಗಾವಿ ಪಾರ್ಲಿಮೆಂಟಲ್ಲಿ ಇತಿಹಾಸ ಈ ಸತಿ ರಚನೆ ಆಗಲಿತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸಾರ್ವತ್ರಿಕ ಚುನಾವಣೆ ಇವತ್ತು ಕುಟುಂಬ ಸಮೇತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರತಿಯೊಬ್ಬರು ಕೂಡ ಬಂದು ವೋಟನ್ನು ಮಾಡಬೇಕು. ಇದು ನಮ್ಮ ಪ್ರಜಾಪ್ರಭುತ್ವದ ಹಬ್ಬ, ಎಲ್ಲರ ಹಕ್ಕು ಮತ್ತು ಕರ್ತವ್ಯ ಅಂಥೇಳಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಹೇಳಿದ್ದಾರೆ ಮತ್ತು ಗೆಲುವಿನ ವಿಶ್ವಾಸವನ್ನು ಹೊರಹಾಕಿದ್ದಾರೆ ಅವರು. ಯಾಕಂದರೆ ದೇವರಿಂದ ನೋಡ್ತಾ ಇದ್ವಿ, ಬಹಳ ಮಿಂಚಿನ ಸಂಚಾರ ಮತ್ತು ಎಲ್ಲ ಕಡೆಗಳಲ್ಲೂ ಕೂಡ ಭರ್ಜರಿ ಪ್ರಚಾರದ ಕಾರ್ಯದಲ್ಲಿ ತೊಡಗಿದ್ದರು. ಅವರ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಅವರಿಗೆ ಸಾಥನ್ನು ಕೊಟ್ಟಿದ್ದರು. ಕುಟುಂಬ ಸಮೇತರಾಗಿ ಬಂದು ಅವರೀಗ ವೋಟನ್ನು ಮಾಡಿದ್ದಾರೆ. ವೋಟ್ ಮಾಡಿದ ಮೇಲೆ ಎಲ್ರಿಗೂ ಕೂಡ ಬಂದು ತಪ್ಪದೆ ಮತವನ್ನು ಹಾಕಬೇಕು ಅಂಥೇಳಿ ಕರೆ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಈ ಒಂದು ಪ್ರಜಾಪ್ರಭುತ್ವದ ಹಬ್ಬ ಈಗ ನೋಡಿ, ಬೆಳಗಾವಿ ಬೆಂಗಳೂರು ಆದಮೇಲೆ 2ನೇ ದೊಡ್ಡ ಜಿಲ್ಲೆ, 2 ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. ಅಲ್ಲಿಂದ ಕೂಡ ನಾವು ಜಾಸ್ತಿ ನಿರೀಕ್ಷೆ ಮಾಡ್ತಾ ಇದ್ದೀವಿ, ಈ ಬಾರಿ ವೋಟಿಂಗ್ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ. ನೋಡಿ, ಇದು ಗ್ರೀನ್ ವೋಟರ್ಸ್ ಒಂದು ವಿಭಿನ್ನವಾದಂಥ ಅಭಿಯಾನವನ್ನು ಮಾಡಿದ್ದಾರೆ. ನೋಡಿ, ರೈತ ಮುಖಂಡರೆಲ್ಲ ಬಂದು ಹಸಿರು ಶಾಲನ್ನು ಹಾಕ್ಕೊಂಡು, ಅಂದರೆ ಹಸಿರನ್ನು ಉಳಿಸಿ ಬೆಳೆಸಿ ಅಂಥೇಳಿ ವಿಶೇಷವಾಗಿ ಈ ಒಂದು ಮತಗಟ್ಟೆಯನ್ನು ಮಾಡಿದ್ದಾರೆ. ನೋಡಿ, ನೀವು ಬೇಕಾದಲ್ಲಿ ಬಂದು ಸೆಲ್ಫಿಯನ್ನು ತೆಗೆದುಕೊಳ್ಬೋದು. ನೋಡಿ, ಅಲ್ಲಿ ಬಂದು ಸೆಲ್ಫಿಯನ್ನು ತೆಗೆದುಕೊಳ್ತಾ ಇರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ನೋಡಿ, ವಿಶೇಷವಾಗಿ ಗಮನವನ್ನು ಸೆಳೀತಾ ಇದೆ. ಇದು ಗ್ರೀನ್ ಕಂಪ್ಲೀಟಾಗಿ ಎಲ್ಲ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ನೋಡಿ, ಪ್ರಜಾಪ್ರಭುತ್ವದ ಹಬ್ಬ, ಎಲ್ಲರೂ ಕೂಡ ತಪ್ಪದೇ ಮತ ಚಲಾಯಿಸಬೇಕು ಅಂಥೇಳಿ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ನೋಡಿ, ಹುಬ್ಬಳ್ಳಿಯಲ್ಲಿ ಇದು ಗಮನವನ್ನು ಸೆಳೀತಾ ಇದೆ. ನೋಡಿ, ಎಲ್ಲ ಕಡೆ ನೋಡಿ, ಹಿಂದೆ ಮಾವಿನ ತೋರಣಗಳು, ತೆಂಗಿನ ಗರಿಗಳು, ನೋಡಿ ಎಲ್ಲ ರೈತ ಮುಖಂಡರು, ನೋಡಿ ಮಹಿಳೆಯರು ಹಸಿರು ಸೀರೆ ಉಟ್ಕೊಂಡು ಬಂದಿದ್ದಾರೆ. ಗಮನವನ್ನು ಸೆಳೀತಾ ಇದೆ. ಹಸಿರನ್ನ ಉಳಿಸ್ಬೇಕು, ಬೆಳೆಸ್ಬೇಕು. ಹಸಿರು ನಮ್ಮ ಉಸಿರು. ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ. ಪ್ರತಿಯೊಬ್ಬರು ಕೂಡ ಬಂದು ವೋಟ್ ಮಾಡಿ. ನೋಡಿ, ಈ ಮತದಾನ ಅನ್ನುವಂಥದ್ದು ಕೇವಲ ಹೋಗಿ ಅಲ್ಲಿ ನಾವು ಬಟನ್ ಒತ್ತಿ ಬರೋದು ಅಷ್ಟೇ ಅಲ್ಲ. ಒಂದೊಂದು ಸಂದೇಶಗಳನ್ನು ಕೂಡ ಕೆಲವೊಂದಿಷ್ಟು ಮತಗಟ್ಟೆಗಳಲ್ಲಿ ರವಾನೆಯನ್ನು ಮಾಡಲಾಗ್ತಾ ಇದೆ. ನೋಡಿ, ಇದು ಅತ್ಯದ್ಭುತವಾಗಿ ಈ ಮತಗಟ್ಟೆಯನ್ನು ಅಲ್ಲಿ ಸ್ಥಾಪಿಸಲಾಗಿದೆ. ಬಹಳ ಗಮನ ಸೆಳೀತಾ ಇದೆ. ಬಂದಂಥವರು ಭಾಳ ಖುಷಿಯಾಗಿ, ಅಂದರೆ ಎಲ್ಲವೂ ಹಸಿರುಮಯ ಆಗಿರೋದ್ರಿಂದಾಗಿ ಅಲ್ಲಿನ ಸಿಬ್ಬಂದಿ ಅಥವಾ ಅಲ್ಲಿ ಬಂದು ಅಲ್ಲಿ ಬರುವಂಥವ್ರಿಗೆ ಸ್ವಾಗತ ಕೋರೋದು, ನಮಸ್ಕಾರ ಮಾಡುವಂಥದ್ದು, ಚುನಾವಣಾಧಿಕಾರಿಗಳು, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಇದು ಕಾನ್ಸೆಪ್ಟು. ನೋಡಿ, ಹಸಿರು ತೋರಣ, ಮಾವಿನ ತೋರಣ ಕಟ್ಟಿದ್ದಾರೆ, ಅದೆಲ್ಲ. ಆಮೇಲೆ ತೆಂಗಿನ ಗರಿಗಳು, ಬಹಳ ಕಲಾಕೃತಿಗಳನ್ನು ರಚನೆ ಮಾಡಿದ್ದಾರೆ. ಬಿದಿರಿನ ಕೆಲವೊಂದಿಷ್ಟು ಕಲಾಕೃತಿಗಳಿದ್ದಾವೆ. ಅಲ್ಲಿ ಆರಂಭದಲ್ಲೇ ಒಂದು ಕಮಾನ್ ಮಾಡಿದ್ದಾರೆ ನೋಡಿ, ವೆಲ್ಕಮ್ ಮಾಡಲಿಕ್ಕೆ. ನೋಡಿ, ನಮಸ್ಕಾರ ಮಾಡಿ ಅಲ್ಲಿನ ಸಿಬ್ಬಂದಿ ಗಮನವನ್ನು ಸೆಳೀತಾ ಇದ್ದಾರೆ. ಇಂಥ ಬದಲಾವಣೆಗಳಾಗ್ತಾ ಇರಬೇಕು ಸಾಕಷ್ಟು ರೀತಿಯಲ್ಲಿ. ಬರೀ ಬರೋದು, ವೋಟ್ ಹಾಕೋದು ಅಷ್ಟೇ ಆಗಬಾರ್ದು. ಏನಾದರೂ ಒಂದು ಸಂದೇಶ ಅಲ್ಲಿಂದ ನಾವು ಹೊತ್ತೊಯ್ಯಬೇಕು. ನೋಡಿ, ಇದು ಹಾವೇರಿ ಜಿಲ್ಲಾ ಪಂಚಾಯಿತಿ ವತಿಯಿಂದ ಮಾಡಿರುವಂಥ ಕಾನ್ಸೆಪ್ಟ್. ಹಾವೇರಿ ವಿಶೇಷವಾಗಿ ಅಲ್ಲಿ ಹಸಿರು, ಕಂಪ್ಲೀಟಾಗಿ ಹಸಿರುಮಯವಾಗಿದೆ. ಆ ಮತಗಟ್ಟೆ ಕೇಂದ್ರ ನೋಡ್ತಾ ಇದ್ದೀವಿ. ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಮಾಡಿರುವಂತಹ ಮತದಾನ ಕೇಂದ್ರ ಇದು. ಜಿಲ್ಲಾ ಪಂಚಾಯಿತಿಯ ಆವರಣ ನೋಡಿ, ಎಲ್ಲ ಜಿಲ್ಲಾ ಪಂಚಾಯಿತಿ. ನಾವು ಆಗಲಿ ಶಿವಮೊಗ್ಗದು ನೋಡ್ತಾ ಇದ್ದೀವಿ, ಅದು ಕೂಡ ಜಿಲ್ಲಾ ಪಂಚಾಯಿತಿ ಆವರಣ, ಇದು ಜಿಲ್ಲಾ ಪಂಚಾಯಿತಿ. ಅಂದರೆ ವಿಭಿನ್ನವಾದಂಥ ಒಂದು ಕಾನ್ಸೆಪ್ಟನ್ನು ಮಾಡಿ ಆಕರ್ಷಣೆಯನ್ನು ಮಾಡಬೇಕು. ಅಲ್ಲಿ ಬರುವಂಥ ಮತದಾರರಿಗೆ ಆಕರ್ಷಣೆ ಮಾಡಬೇಕು ಮತ್ತು ಅವರಿಗೆ ಮನೆಗೆ ಹೋಗುವಾಗ ಒಂದು ಸಂದೇಶವನ್ನು ಕೊಡಬೇಕು ಅಂತ.
ನೋಡಿ ಇಲ್ಲಿನ ಸಿಬ್ಬಂದಿ ಬಂದು ಎಲ್ಲರೂ ಆ ಸ್ವಾಗತ ಕಮಾನಿನ ಬಂದೆ ಮುಂದೆ ನಮಸ್ಕಾರ ಮಾಡೋದು, ಅವ್ರನ್ನ ಬರಮಾಡ್ಕೊಳ್ಳೋದು, ಭಾಳ ಪ್ರೀತಿಯಿಂದ ಮಾತಾಡ್ಸೋದು, ಪ್ರತಿಯೊಬ್ಬರು ಕಡ್ಡಾಯ ವೋಟ್ ಮಾಡಿ ಅಂತ ಹೇಳಿದ ಆಮೇಲೆ ಸೆಲ್ಫಿ ತೊಗೊಳಕ್ಕೆ ಒಂದು ವ್ಯವಸ್ಥೆನ ಮಾಡಿರೋದು, ಕಂಪ್ಲೀಟ್ ಗ್ರೀನ್ಮಯ ಮಾಡಿದ್ದಾರೆ. ಹಸಿರನ್ನ ಉಳಿಸ್ಬೇಕು, ಬರಗಾಲ ಇದು ತಾಂಡವಾಡ್ತಾ ಇದೆ, ನೀರನ್ನ ಮಿತವಾಗಿ ಬೆಳೆಸಬೇಕು, ಯಾರೂ ಕೂಡ ಮತದಾನ ಮಾಡೋದನ್ನು ವೇಸ್ಟ್ ಮಾಡಬಾರ್ದು ಅನ್ನೋ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ. ಇದು ಹಾವೇರಿ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ವಿಭಿನ್ನವಾದಂಥ ಮತದಾನದ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಏನು ಬಾಗಲಕೋಟೆಯಲ್ಲೂ ಕೂಡ 7 ಗಂಟೆಯಿಂದ ಬಿರುಸಿನ ಮತದಾನ ನಡೀತಾ ಇದೆ. ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಅಲ್ಲಿ ವೋಟರ್ಸ್ ಮಾತಾಡ್ಸಿದ್ದಾರೆ, ನೋಡೋಣ. ಉತ್ತರ ಕರ್ನಾಟಕದ 2ನೇ ಹಂತದ ಮತದಾನಕ್ಕೆ ಈಗಾಗಲೇ ಪ್ರಾರಂಭವಾಗಿದ್ದು, ನಾನೀಗ ಬಾಗಲಕೋಟೆ ಜಿಲ್ಲೆಯ ಮುಸುಗಂಡಿ ಕ್ರಾಸಿನ 92ರ ಮತಗಟ್ಟೆಯಲ್ಲಿ ನಾನಿದ್ದೇನೆ. ನೀವು ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಏನು ಕಂಬಳಿ ಹೊತ್ತು ದಂಪತಿ ಒಂದು ವಿಶೇಷವಾಗಿ ದಂಪತಿ ಮತ ಹಾಕಲಿಕ್ಕೆ ಕೂಡ ಹೋಗಿ ಬಂದಿರುವಂಥದ್ದು. ಯಾಕಂತಂದರೆ ಪೂಜೆ ಮಾಡೋದ್ರ ಜೊತೆಗೆ ದಂಪತಿ ಕೂಡ ಬಂದು ಮತಗಟ್ಟೆಯನ್ನು ಪೂಜೆ ಮಾಡಿ ಬರಿಗಾಲಿನಲ್ಲಿ ಬಂದಿರತಕ್ಕಂಥ ಏನು ವಿಠಲ್ ಮಾಳ್ಗೊಂಡು ಮತ್ತು ಸುಜಾತ ಕುಟುಂಬಸ್ಥರು ಕೂಡ ಬಂದಿರುವಂಥದ್ದು. ಏನು ಅವ್ರು ಏನು ಹೇಳ್ತಾರೆ, ಏನು ವಿಶೇಷ ಇದರ ಕಂಬಳಿ ವಿಶೇಷ ಏನಂದರೆ, ಈ ಹಿಂದೆ ಬಾಗಲಕೋಟೆಯಲ್ಲಿ ಮೋದಿಯವರು ಕೂಡ ಕಂಬಳಿ ಹಾಕಿದ್ರು, ಜೊತೆಗೆ ಸಂಯುಕ್ತ ಪಾಟೀಲ್ ಅವರು ಕೂಡ ಕಂಬಳಿ ಹಾಕಿ ಒಂದು ಮತ ಕೇಳಿಕೆ ಸಾಕಷ್ಟು ಒಂದು ವಿಶೇಷವಾಗಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಆಗ್ತಿರುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಕೂಡ ಮತದಾರರು ಕೂಡ ಕಂಬಳಿ ಹೊತ್ತು ಇವತ್ತು ಮತಗಟ್ಟೆಗೆ ಹೋಗಿ ಮತ ಹಾಕಿ ಬಂದಿದ್ದಾರೆ. ಏನು ಹೇಳ್ತಾರೆ ಸರ್, ಕಂಬಳಿ ಹಾಕಿ ಈಗಾಗಲೇ ಮತ ಹಾಕಲಿಕ್ಕೆ ಬಂದಿದ್ದೀರಿ, ಕಂಬಳಿ ಅಂದರೆ ಒಂದು ವಿಶೇಷ ಸರ್. ಇದು ಪೂಜೆ ಮಾಡೋದು ಮತ್ತು ಆಮೇಲೆ ನಾವು ಫಸ್ಟಿಗೆ ಅಲ್ಲಿಂದ ನಡ್ಕೊತ ಬಂದು ಆಮೇಲೆ ವಿಭೂತಿ ಕುಂಕುಮ ಹಚ್ಚಿ ಕಾಯಿ ಹೊಡೆದು ನಮ್ಮ ವಿಶ್ವೇಶ್ವರ ಆರತಿ ಮಾಡಿ ನೆಕ್ಸ್ಟ್ ಏನೈತಿ ನಾವು ವೋಟಿಂಗ್ ಮಾಡಿದ್ವಿ ಸರ್. ಏನು ವಿಶೇಷ ಸರ್ ಕಂಬಳಿ ಒಳಗೆ, ಏನು ವಿಶೇಷ ಸರ್? ವಿಶೇಷ ಅಂದ್ರೆ ಎಲ್ಲರಿಗೂ ಒಳ್ಳೇದಾಗಲಿ, ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಲಿ, ನಮ್ಮ ದೇಶಕ್ಕೆ ಒಳ್ಳೇದಾಗಲಿ ಅನ್ನೋದೇ ನಮ್ಮದು ಉದ್ದೇಶ ಸರ್. ಅಂದರೆ ಕಂಬಳಿಯಲ್ಲಿ ಈಗಾಗಲೇ ಎರಡು ಕ್ಷೇತ್ರದಲ್ಲಿ ಇರತಕ್ಕಂಥ ಪಕ್ಷಗಳು ಕೂಡ ಕಂಬಳಿ ಹಾಕಿ ಪ್ರಚಾರವನ್ನು ಮಾಡಿದ್ರು. ಆ ಉದ್ದೇಶ ಏನಾದರೂ ಇತ್ತು? ಅದು ಮೋದಿ ಅವರಿಗೆ ಕಂಬಳಿ ಹಾಕಿದ್ದಾರೆ ಸರ್, ಮತ್ತು ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬರಿಗೂ ಕಂಬಳಿ ಹಾಕಿದ್ದಾರೆ ಸರ್. ಆಮೇಲೆ ಇವರು ಸಂಯುಕ್ತ ಪಾಟೀಲು ಕಂಬಳಿ ಹಾಕಿದ್ದಾರೆ ಸರ್. ಅದೊಂದು ವಿಶೇಷ, ಕಂಬಳಿ ಅಂದರೆ ಒಂದು ವಿಶೇಷ ಸರ್. ಶುಭ ಆಗಲಿ, ಎಲ್ಲರಿಗೆ ಒಳ್ಳೇದಾಗಲಿ. ಅಲ್ಲಿ ನೀವು ಯಾರ ಪರವಾಗಿ ಬಂದಿದ್ರಿ? ಯಾರ ಪರವಾಗಿಲ್ಲ ಸರ್, ಯಾವುದೇ ಬಳಸ್ತಾರೆ, ಒಳ್ಳೆ ಅಭಿವೃದ್ಧಿ ಮಾಡಲಿ, ನಮ್ಮ ರಾಜ್ಯ ಒಳ್ಳೇದಾಗಲಿ, ನಮ್ಮ ದೇಶ ಒಳ್ಳೇದಾಗಲಿ ಅಂತೇಳಿ ನಮ್ದು ಅಷ್ಟೇ ಆಸೆ ಸರ್. ನಮ್ಮ ಜೊತೆ ಇನ್ನು ಅವ್ರ ಕುಟುಂಬಸ್ಥರು ಸುಜಾತ ಅವರಿದ್ದಾರೆ, ಅವ್ರನ್ನ ಕೂಡ ಮಾತಾಡ್ತಾನೆ. ಮೇಡಮ್, ಇವತ್ತು ಪ್ರಥಮ ಬಾರಿಗೆ ಬಂದಿದ್ರೆ, ಈ ಹಿಂದೆ ಈ ಥರ ಕಂಬಳಿ ಹೊತ್ತು ಮತಗಟ್ಟೆಗೆ ಬಂದು ಮತ ಹಾಕಿದ್ರೆ ಇದೇ ಫಸ್ಟ್? ಕಂಬಳಿ ಹೊತ್ತಿದ್ದು ಇದೇ ಫಸ್ಟ್, ಆದರೆ ಮತದಾನ ಹಾಕಿದ್ದು ಹಲವು ಬಾರಿ ಮತದಾನ ಹಾಕಿದ್ರಿ. ಇವತ್ತು ವಿಶೇಷವಾಗಿ ಬಂದಿದ್ರು ಮೇಡಮ್, ಏನು ಅನಿಸ್ತಿದೆ ಮೇಡಮ್ ನಿಮಗೆ? ಏನು ಖುಷಿ ಆಗ್ತೈತೆ ರೀ ಓಟ್ ಹಾಕಿದ್ದಕ್ಕೆ. ಅಲ್ಲಿ ನಿಮ್ಮ ಯಜಮಾನ್ರು ಕಂಬಳಿ ಹೊತ್ಕೊಂಡು ಬಂದರು, ನೀವು ಆರತಿ ಮಾಡಿ ಮತಗಟ್ಟೆಗೆ ಆರತಿ ಮಾಡೋದ್ರ ಜೊತೆಗೆ ಏನೆಲ್ಲ ವಿಶೇಷವಾಗಿ ಮಾಡಬೇಕಂತ ಇವತ್ತು ಇಚ್ಛಾಶಕ್ತಿ ನಿಮ್ಮಲ್ಲಿ ಅನಿಸಿತ್ತು? ಏನೋ ಒಂದು ಪೂಜೆ ಮಾಡಿ ಓಟ್ ಹಾಕಿದ್ರೆ ಶುಭ ಆಗ್ತೈತಿ, ನಮ್ಮ ಇಡೀ ಕರ್ನಾಟಕಕ್ಕೆ ಆಮೇಲೆ ಇಡೀ ದೇಶಕ್ಕೆ ಒಳ್ಳೆಯದಾಗಲಿ, ಅಭಿವೃದ್ಧಿ ಆಗಲಿ ಅನ್ನುವಂಥ ಉದ್ದೇಶದಿಂದ ಅಷ್ಟೆ. ಇದಿಷ್ಟು ಕುಟುಂಬಸ್ಥರು ಹೇಳಿದು. ಪ್ರಜಾಪ್ರಭುತ್ವ ಹಬ್ಬವನ್ನು ನಾವು ಒಂದು ಕಂಬಳಿ ಹಾಕೋದ್ರ ಜೊತೆಗೆ ಏನಪ್ಪ ಪೂಜೆ ಪುನಸ್ಕಾರದೊಂದಿಗೆ ಸಾಂಪ್ರದಾಯಿಕವಾಗಿ ನಾವು ಮತ ಚಲಾಯಿಸಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಹಂಚಿಕೊಂಡಿರುವಂಥದ್ದು. ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಠ, TV5 ಕನ್ನಡ. ಕಲಬುರಗಿಯಲ್ಲೂ ಕೂಡ ಅಷ್ಟೇ ಬಿರುಸಿನ ಮತದಾನ ನಡೀತಾ ಇದೆ. ಎಲ್ಲ ಮತಗಟ್ಟೆಗಳಲ್ಲಿ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ. ಕಲಬುರಗಿ ಲೋಕಸಭಾ ಚುನಾವಣೆಗೆ ಇನ್ನೇನು ಮತದಾನ ಪ್ರಕ್ರಿಯೆ ಆರಂಭ ಆಗಿರ್ತಕ್ಕಂಥದ್ದು. ಬೆಳಗ್ಗೆಯಿಂದಲೇ ಕೂಡ ಕಲಬುರಗಿಯ ಜನ ಮೊದಲು ಮತದಾನ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತಗಟ್ಟೆ ಹತ್ತ ಧಾವಿಸ್ತಾ ಇದ್ದಾರೆ. ತಾವಿದಾಗ ನೋಡ್ಬೋದು, ಕಲಬುರಗಿಯ NV ಶಾಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಗ್ಗೆಯಿಂದಲೇ ಕೂಡ ಜನ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ತಮ್ಮ ಮತದಾನ ಹಕ್ಕನ್ನು ಚಲಾಯಿಸಲಿಕ್ಕೆ ಬಂದಿರತಕ್ಕಂಥದ್ದು. ಜಿಲ್ಲಾಡಳಿತ ಕೂಡ ಸಾಕಷ್ಟು ಸಕಲ ಸಿದ್ಧತೆಗಳನ್ನು ಕೂಡ ಇಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು. ಮತದಾನಕ್ಕೆ ಪ್ರಕ್ರಿಯೆಗೆ ಬೇಕಾದಂಥ ಸಿದ್ಧತೆಗಳು ಬೆಳಗ್ಗೆ 6 ಗಂಟೆಯಿಂದಲೇ ಇಲ್ಲಿ ಆರಂಭ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಮತದಾರರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೂಡ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಇಲ್ಲಿ ಮತದಾರರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಏನು ಬಿಸಿಲಿನ ತಾಪಮಾನ ಕಲಬುರಗಿಯಲ್ಲಿ ಹೆಚ್ಚಾಗಿರೋದ್ರಿಂದ 46 ಡಿಗ್ರಿ ಸೆಲ್ಸಿಯಸ್ಗೂ ಕೂಡ ಹೆಚ್ಚು ಒಂದು ಬಿಸಿಲಿನ ತಾಪಮಾನ ಇಲ್ಲಿ ಕಲಬುರಗಿಯಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಹೀಗಾಗಿಯೇ ಸಾಕಷ್ಟು ಇಲ್ಲಿ ಟೆಂಟ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಬಂದಂಥ ಮತದಾರರಿಗೆ ಏನು ನೆರಳಿನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು, ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡಲಾಗಿರ್ತಕ್ಕಂಥದ್ದು. ಮೊದಲಿಗೆ ಬಂದು ಮತದಾನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಗ್ಗೆ 6 ಗಂಟೆಯಿಂದಲೇ ಸಮಯಕ್ಕೂ ಮುಂಚಿತವಾಗಿಯೇ ಒಂದು ಮತದಾನ ಕೇಂದ್ರದಲ್ಲಿ ಬಂದು ನಿಂತ್ಕೊಂಡು ತಮ್ಮ ಮತದಾನ ಮಾಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇಲ್ಲಿ ಹಾಜರಿರ್ತಕ್ಕಂಥದ್ದು. ಯಾವುದೇ ಒಂದು ಸರದಿ ಸಾಲು
ಮಿಸ್ ಆಗಬಾರ್ದು, ಯಾವುದೇ ಅಹಿತಕರ ಘಟನೆ ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಸಿಬ್ಬಂದಿಗಳ ನಿಯೋಜನೆ ಕೂಡ ಇಲ್ಲಿ ಮಾಡಿರ್ತಕ್ಕಂಥದ್ದು. ಮಹಿಳೆಯರು ಕೂಡ ಅಷ್ಟೇ ಬೆಳಗ್ಗೆಯಿಂದಲೇ ಕಾದು ಕುಳಿತಿರ್ತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಇಲ್ಲಿ ಬಂದಿದ್ದಾರೆ. ಬೆಳಗ್ಗೆ ಸಮಯಕ್ಕೂ ಮುಂಚಿತವಾಗಿ ಕಲಬುರಗಿಯ ಒಂದು NV ಶಾಲೆಯ ಒಂದು ಏನು ಮತಗಟ್ಟೆ ಇದೆ, ಈ ಒಂದು ಮತಗಟ್ಟೆಯಲ್ಲಿ ಮತದಾನ ಮಾಡೋದಕ್ಕೆ ಬಂದಿರತಕ್ಕಂಥದ್ದು. ಸರಿಸುಮಾರು ಬೆಳಗ್ಗೆ 6 ಗಂಟೆಯಿಂದಲೇ ಸಿಬ್ಬಂದಿಗಳು ಕೂಡ ಈ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮತದಾನ ಪ್ರಕ್ರಿಯೆ ಮಾಡೋದಕ್ಕೆ ಏನೆಲ್ಲ ಸಿದ್ಧತೆಗಳು ಬೇಕು ಎಲ್ಲವೂ ಸಿದ್ಧತೆ ಮಾಡಿಕೊಂಡಾದ ಬಳಿಕ ಮತದಾನ ಪ್ರಕ್ರಿಯೆ ಇಲ್ಲಿ ಆರಂಭ ಆಗಿರತಕ್ಕಂಥದ್ದು. ಪ್ರತಿಯೊಬ್ಬರೂ ಕೂಡ ತಮ್ಮ ಮತದಾನವನ್ನು ಮೊದಲಿಗೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಕಾದು ಕುಳಿತಿದ್ದಾರೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಏನಂತಂದರೆ ಜನ ಬಂದಿದ್ದಾರೆ. ಸಾಕಷ್ಟು ಈ ಒಂದು ಮತದಾನ ಪ್ರಕ್ರಿಯೆ ಕೂಡ ನಡೀತಕ್ಕಂಥದ್ದು. ತಾವಿದಾಗ ನೋಡ್ಬೋದು ಮತದಾನ ಪ್ರಕ್ರಿಯೆ ಆರಂಭವಾಗಿದೆ. ಸರಿಯಾಗಿ 7 ಗಂಟೆಗೆ ಈ ಒಂದು ಮತದಾನ ಪ್ರಕ್ರಿಯೆ ಆರಂಭ ಆಗಿರ್ತಕ್ಕಂಥದ್ದು. ಏನು ಸಿಬ್ಬಂದಿಗಳು 6 ಗಂಟೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಮತದಾರರಿಗೆ ಕಾಯ್ದಿದ್ರು. ಮತದಾರರು ಕೂಡ ಅಷ್ಟೇ ಸಮಯಕ್ಕೂ ಮುಂಚಿತವಾಗಿ ಇಲ್ಲಿ ಬಂದು ಮತದಾನವನ್ನು ಮಾಡೋದಕ್ಕೆ ಕಾದು ಕುಳಿತಿದ್ರು. ಅಷ್ಟೇ ಸುಲಭವಾಗಿ ಕೂಡ ಈ ಒಂದು ಮತದಾನ ಕೂಡ ಮಾಡೋದಕ್ಕೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೂಡ ಇಲ್ಲಿ ಒದಗಿಸಿಕೊಡಲಾಗಿರ್ತಕ್ಕಂಥದ್ದು. ಸರಿಸುಮಾರು ಒಂದು 20 ಲಕ್ಷಕ್ಕೂ ಅಧಿಕ ಇವತ್ತು ಸಂಖ್ಯೆಯಲ್ಲಿ ಮತದಾರರು ಕಲಬುರಗಿ ಒಂದು ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಇವತ್ತು ಮತದಾನವನ್ನು ಮಾಡ್ತಕ್ಕಂಥದ್ದು. ಹೀಗಾಗಿ ಯುವಕರು ಕೂಡ ಈ ಬಾರಿ 36,000ಕ್ಕೂ ಅಧಿಕ ಯುವಕರು ಈ ಬಾರಿ ಒಂದು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿರ್ತಕ್ಕಂಥದ್ದು. ಅಷ್ಟೇ ಉತ್ಸಾಹದಲ್ಲಿ ಯುವಕರು ಕೂಡ ಈ ಬಾರಿ ಮತದಾನ ಕೂಡ ಮಾಡಲಿಕ್ಕಿರ್ತಕ್ಕಂಥದ್ದು. ಸಾಕಷ್ಟು 21,000ಕ್ಕೂ ಅಧಿಕ 2,100 ಏನು ಚಿಲ್ಲರೆ ಒಂದು ಮತದಾನ ಕೇಂದ್ರಗಳನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಎಲ್ಲ ಸಕಲ ಸೌಲಭ್ಯಗಳು ಇಲ್ಲಿ ಮಾಡಿಕೊಂಡಿದ್ದಾರೆ. ನೇರ ಹಣಾಹಣಿ ಕೂಡ ಸಾಕಷ್ಟು ನಡೆದಿರ್ತಕ್ಕಂಥದ್ದು. ಬಿರುಸಿನ ಮತಬೇಟೆ ಕೂಡ ಇಲ್ಲಿ ನಡೆದಿರ್ತಕ್ಕಂಥದ್ದು. ಹಾಗಾಗಿ ಮತದಾರ ಪ್ರಭು ತಮ್ಮ ನೇತನನ್ನು ಆಯ್ಕೆ ಮಾಡೋದಕ್ಕೆ ಇವತ್ತು ಮತದಾನ ಕೇಂದ್ರದತ್ತ ಬಂದಿರತಕ್ಕಂಥದ್ದು. ಏನಂದರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದರೆ ಉಮೇಶ್ ಜಾಧವ್ ಅವರು BJPಯಿಂದ ಒಂದು ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಮತದಾರ ಪ್ರಭು ಯಾರನ್ನ ಆಯ್ಕೆ ಮಾಡ್ತಾನೆ ಅನ್ನೋದು ಕೂಡ ಇವತ್ತು ನಿರ್ಧಾರ ಆಗಲಿಕ್ಕಿರ್ತಕ್ಕಂಥದ್ದು. ಇವತ್ತು ಕಲಬುರಗಿಯ ಒಂದು ಮತದಾನ ಕೇಂದ್ರಗಳೇನಿದ್ದಾವೆ ಈ ಮತದಾನ ಕೇಂದ್ರಗಳತ್ತ ಬೆಳಗ್ಗೆಯಿಂದಲೇ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಧಾವಿಸ್ತಾ ಇದ್ದಾರೆ. ಕಲಬುರಗಿಯ ಬಿಸಿಲಿಗಾಗಿ ಬೆಳಗ್ಗೆ ಹೊತ್ತಿನಲ್ಲಿ ಹೆಚ್ಚು ಮತದಾನ ಪ್ರಕ್ರಿಯೆ ನಡಲಿಕ್ಕಿದೆ. ಆನಂತರ ಮಧ್ಯಾಹ್ನ ಸ್ವಲ್ಪ ಕುಂಠಿತಗೊಂಡ ಮತದಾನ, ಸಂಜೆ ಹೊತ್ತಿನಲ್ಲಿ ಮತ್ತಷ್ಟು ಮತದಾನ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜ್ರಿ ಜೊತೆ ರಾಜಶೇಖರ TV5 ಕಲಬುರಗಿ. ಎರಡನೇ ಹಂತದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಬೆಳಗಿನಿಂದ ಕೂಡ ಬಿರುಸಿನ ಮತದಾನ ಸಾಗ್ತಾ ಇದೆ. ಹಾಗಾದರೆ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಮಾಣದ ಮತ ಆಗಿದೆ ಅಂದರೆ ನಮಗೆ ಇಲ್ಲಿವರೆಗೂ ಲೆಕ್ಕಕ್ಕೆ 10 ಗಂಟೆ ವೇಳೆಗೆ ನಮಗೆ ಸ್ವಲ್ಪ ವೋಟಿಂಗ್ ಪರ್ಸೆಂಟೇಜ್ ಸಿಗ್ಬೋದು ಎಷ್ಟು ಪ್ರಮಾಣದಲ್ಲಿ ಆಗಿದೆ ಅಂತ. ಬಟ್ ಈಗ ಕಳೆದ ಬಾರಿ ಮತ್ತು ಈ ಬಾರಿ ಏನೆಲ್ಲ ವ್ಯತ್ಯಾಸಗಳಿದ್ದಾವೆ, ಎಲ್ಲೆಲ್ಲಿ ವಿಶೇಷವಾದಂಥ ಮತಗಟ್ಟೆಗಳನ್ನು ತೆರೆಯಲಾಗಿದೆ, ಯಾರ್ಯಾರು ಬಂದು ಜನಪ್ರತಿನಿಧಿಗಳು ವೋಟ್ ಮಾಡ್ತಿದ್ದಾರೆ, ಎಲ್ಲ ಮಾಹಿತಿ ಕೊಡ್ತಾ ಹೋಗ್ತೀವಿ.